ರಿಚಿ ರಿಚಿ ಕಮ್ ಕಮ್ ರಿಚಿ ಕಮ್ ಹತ್ತು ಹತ್ತು ಬಾರ ಹತ್ತು ಕಮ್ ಕಮ್ ರಿಚಿ. ಏಯ್ ಚಾರು ಹೋಗಿ ನೀನು ಕರ್ಕೊಂಡೋಗೋಣ. ಬಾ ರಿಚಿ ಕಮ್ ರಿಚಿ ಕಮ್ ರಿಚಿ ಕಮ್ ಕಮ್ ರಿಚಿ. ಮನೆಗೆ ಓಡ್ತಾವ ಮನೆಗೆ. ಬಾ ಹೋಗೋಣ. ಜಂಪ್ ಜಂಪ್ ಸಿಟ್ ರಿಚಿ ಸಿಟ್ ರಿಚಿ ರಿಚಿ. ಏನೋ ಮಲ್ಕೊಂಡಿದ್ಯಾ? ಇಷ್ಟು ಬೇಗ ಮಲ್ಕೊಂಡವನು ಇವನು. ಅವನಿಗೆ ಎಕ್ಸೈಟ್ಮೆಂಟ್ ಆಚೆ ಕರ್ಕೊಂಡೋದ್ರೆ ಇನ್ನೊಂದು ಗೊತ್ತಾಯ್ತು ನಮಗೆ. ಒಂದೇನಂತಂದರೆ ಎಕ್ಸೈಟ್ಮೆಂಟ್ ತುಂಬ ಇವನಿಗೆ. ಮತ್ತು ನೋಡಿ ಇವನು ಅಲ್ಲೇ ಮಲ್ಕೊಂಬಿಟ್ಟಾನ ಅಷ್ಟರಲ್ಲೇನೆ. ಎಷ್ಟು ಚಿಕ್ಕವನೇ ಅಂತ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಈಗ ಅಲ್ಲೇ ಅಷ್ಟೇ ಸಾಕು ಅವನಿಗೆ. ನೋಡಿ ಆರಾಮಾಗಿ ಮಲ್ಕೊಂಡು ನೋಡಿಕೊಂಡು ಆರಾಮಾಗವನೆ. ಅಂದರೆ ಅವನಿಗೆ ಕಟ್ಟಾಕ್ಬಾರ್ದು, ಅದಾಗ್ತಿಲ್ಲ ಮೇಯ್ನು. ರಿಚಿ ಕಮ್ ರಿಚಿ ಕಮ್. ಜಂಪ್ ಮಾಡೋ, ಜಂಪ್ ಜಂಪ್ ಹೋಗೋ, ಜಂಪ್ ಮಾಡೇ ಬಿಟ್ಟ. ಇವತ್ತಿಂದು ಫಸ್ಟು ಸ್ವಿಮ್ಮಿಂಗ್, ಅಂದರೆ ಈ ಲೈಫಲ್ಲೇ ಫಸ್ಟ್ ಟೈಮ್ ಅವ್ನು ಆಡ್ತಿರೋದು ಸ್ವಿಮ್ಮಿಂಗ್ ಇವತ್ತು. ನೋಡೋಣ ಹೆಂಗೆ ಆಡ್ತಾನೆ ಅಂತ. ನಿಮಗೊಂದು ಟ್ರೈನಿಂಗ್ ಯಾವ ಥರ ಕೊಡ್ಬೋದು ಅಂತ ನಿಮಗೂ ಒಂದು ಗೊತ್ತಾಗುತ್ತೆ. ಯಾವ ಥರ ಅಂತಂದರೆ ಈ ಒಂದು ಕಂಪ್ಲೀಟ್ ಸೀರೀಸ್ ಮಾಡಿದ್ರೆ, ಈ ಸೀರೀಸ್ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕಂಟಿನ್ಯೂ ಮಾಡ್ತೀನಿ, ಯೂಟ್ಯೂಬಲ್ಲೂ ಕಂಟಿನ್ಯೂ ಮಾಡ್ತೀನಿ. ಯೂಟ್ಯೂಬಲ್ಲಿ ಬ್ರೀಫಾಗಿ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಏನು ಕಮೆಂಟ್ಸ್ ಇರುತ್ತೋ ಅಷ್ಟು ಮಾತ್ರ ಹಾಕ್ತೀನಿ. ಆ್ಯಸ್ ಯೂಶ್ವಲಿ ನಾವು ಬಂದಿರೋದು ಹೆಸರುಘಟ್ಟಗೆ ಇವತ್ತು. ಅದರಲ್ಲೂ ಇವನಿಗೆ ಬಂದಿರೋದು ಬೇರೆ ಊರಿಂದ, ತುಂಬಾ ದೂರದಿಂದ. ಇವ್ರ ಪೇರೆಂಟ್ ಯಾರು ಅಂತಲೂ ನಾನು ಹೇಳ್ತೀನಿ, ಆದರೆ ಈಗಲೇ ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ತಿಂಗಳಾಗಲಿ, ಆಮೇಲೆ ಗೊತ್ತಾಗುತ್ತೆ. ಅವರೇ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ, ಅವಾಗ ಗೊತ್ತಾಗುತ್ತೆ. ಇವನು ಯಾಕೆ ನಮ್ಮ ಮನೆಗೆ ಬಂದವನೆ ಅಂತ ನಿಮ್ಗೊಂದು ಡೌಟ್ ಬಂದರೆ, ಒಂದು ಅಂತ ಅಂದರೆ ನಮ್ಮ ಥರ ನಮ್ಮ ಮನೇಲಿರೋ ರಾಕಿ ಆಗಿರ್ಬೋದು, ತೊಶಿಬಾ ಆಗಿರ್ಬೋದು, ಸಿರಿ ಆಗಿರ್ಬೋದು, ಇನ್ನು ಚಾರು ಆಗಿರ್ಬೋದು, ಇವರೆಲ್ಲ ಯಾವ ಥರ ಸೋಷಿಯಲೈಸೇಷನ್ ಬೇರೆಯವ್ರು ಬಂದಾಗ ಯಾವ ಥರ ಇರ್ತಾರೆ ಮತ್ತು ಯಾವ ಥರ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಅವ್ರು ನೋಡಿ, ನಮ್ಮ ಮನೆಯಲ್ಲಿದ್ದರೆ ಆ ನಾಯಿಗಳ ಜೊತೆ ಸೇರಿ ಇದು ಅದೇ ಥರ ಬುದ್ಧಿ ಕಲೀಲಿ ಅಂತ ಅಂದ್ಬಿಟ್ಟು ತಗೊಂಬಂದ್ಬಿಟ್ಟಿರೋದು. ಒಂದು ತಿಂಗಳು. ಈ ಒಂದು ತಿಂಗಳಲ್ಲಿ ನಾವು ಒಂದು ಕಂಪ್ಲೀಟ್ ಸೀರೀಸ್ ನೋಡೋಣ ಅಂತಂದರೆ, ಚಿಕ್ಕ ಮರಿ ಈಗ 4 ತಿಂಗಳು ಅವನಿಗೆ. ಈ 4 ತಿಂಗಳಿಂದ 5ನೇ ತಿಂಗಳವರೆಗೂ ನಮ್ಮ ಹ್ಯಾಂಡ್ ಓವರಲ್ಲಿ ಇದ್ದಾಗ ನಾವು ಪ್ರತಿಯೊಂದು ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ. ಈಗ ಒಬಿಡಿ ಅಂತ ನಾವೇನಂತೀವಿ, ಒಬಿಡಿಯನ್ಸ್ನ ಅಂದರೆ ನಾರ್ಮಲ್ ಆಗಿ ಸಿಟ್ಟು, ಸ್ಟೇ, ಪ್ರತಿಯೊಂದು ಕಲಿಸಿ ನಿಮಗೂ ಒಂದು ಟ್ರೈನಿಂಗ್ ಯಾವ ಥರ ಕೊಡೋದು ಅಂತ ಒಂದು ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಈಜಾಡ್ತಿರೋದು ಬಾಸ್ ತುಂಬಾನೇ ಭಯ ಇರುತ್ತೆ. ಇವನೊಬ್ಬನೇ ಅಲ್ಲ, ಯಾರೇ ಆದ್ರೂ ಭಯ ಇರುತ್ತೆ. ನೀವು ಪೆಟ್ ಪೇರೆಂಟ್ ಆಗಿರೋರು ಯಾವ ಥರ ಹೇಳ್ಕೊಂಡು ಕೊಡ್ಬೋದು ಅಂತಂದರೆ, ಒಂದು ಸ್ವಲ್ಪ ಕೂಲಾಗಿ ಎತ್ತಿ ಎಸೆಯೋದು, ದಬ್ಬದಬ್ಬಿನ ಎಸೆಯೋದು ಅವೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ನೀಟಾಗಿ ಒಂದ್ಸತಿ ನೋಡ್ಸ್ರಿ. ಜಂಪ್ ಅಂತ ಹೇಳೋದು, ಈ ಥರ ಕಮೆಂಟ್ಗಳು ಕೊಟ್ಕೊಂಡು ನೀವು ನಿಧಾನಕ್ಕೆ ನೋಡ್ಸ್ಕೊಂಡು ಒಂದು 5 ನಿಮಿಷ ಸೆಟ್ ಆಗಿ ಬಿಡಬೇಕು. ನೀವು ಎಲ್ಲಿಂದನೋ ಕರ್ಕೊಂಬಂದಿರ್ತೀರಾ. ಇವಾಗ ನೋಡಿ ಎಕ್ಸಾಂಪಲ್, ನಾನು ಅಲ್ಲಿಂದ ಕರ್ಕೊಂಬಂದೆ, ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಬಂದ್ವಿ. ಈಗ ಆಲ್ರೆಡಿ ಅದಕ್ಕೆ ಸೆಕೆ ಆಗ್ಬಿಟ್ಟೈತೆ ನೋಡಿ, ಉಸಿರು ಹೆಂಗೆ ಆಡ್ತೈತೆ ಸುಸ್ತಾಗಿರೋದಕ್ಕೆ. ಈಗ ಆಲ್ರೆಡಿ ಅದಕ್ಕೆ ಸುಸ್ತಾಗಿರೋದಕ್ಕೆ ಯಾವ ಥರ ಆಡ್ತೈತೆ ನೋಡ್ರಿ, ಬಾಯಿ ಆಚೆ ಬಿಟ್ಟು. ಈಗ ನಾನು ಎಸ್ಬಿಟ್ರೆ ಇಲ್ಲೇ ಸುಸ್ತಾಗೈತೆ ಅರ್ಧ, ಇನ್ನರ್ಧ ಸುಸ್ತು ಅಲ್ಲಿ ಡಬ್ಬಲ್ ಆಗ್ಬಿಡುತ್ತೆ ಈ ನೀರಲ್ಲಿ. ಅದಕ್ಕೆ ಒಂದು 5 ನಿಮಿಷ ಕರ್ಕೊಂಬಂದು ಈ ತರ ನೋಡ್ಸಿ ಆಮೇಲೆ ಓಡಾಡ್ಸ್ರಿ ಇಲ್ಲೇನೆ ಈ ಸರೌಂಡಿಂಗ್ ಅಲ್ಲಿ. ಅದಕ್ಕೆ ಸ್ವಲ್ಪ ಭಯ ಹೋಗ್ಲಿ, ಅಂದ್ರೆ ಇದೆಲ್ಲೂ ಇಲ್ಲ, ಇದಿಲ್ಲೇ ಐತೆ ಅನ್ನೋ ತರ ಅನ್ಸ್ಬೇಕು. ಅದಕ್ಕೆ ನೀವೆಲ್ಲೋ ತಗೊಂಬಂದ್ ಬಿಡ್ತಾ ಇದೀರಾ ಅಂತ ಅನ್ಸ್ಬಿಡುತ್ತೆ ಒಂದೊಂದು ನಾಯಿಗಳಿಗೆ, ಅವಾಗ ಗಾಬರಿ ಆಗ್ಬಿಡುತ್ತೆ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಫ್ರೀ ಆಗತಕ್ಕ ಓಡಾಡ್ಸ್ಕೊಂಡು ಸರೌಂಡಿಂಗ್ಸ್ ಅಲ್ಲಿ ಈಜಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನ್ ಇನ್ನ ಮರಿ ಈಜಾಡಕ್ ಬರುತ್ತಾ ಅಂತ ನೀವು ಒಂದು ಪ್ರಶ್ನೆ ಬರ್ಬೋದು, ನಿಮ್ಗೆ ಡೌಟ್ ಬರ್ಬೋದು. ಹೌದು, ಇದು ಸ್ವಿಮ್ಮಿಂಗ್ ಆಡೋದು ಅಂತಂದ್ರೆ ಇದ್ರ ಪ್ರಾಣಿಗಳಲ್ಲಿ ನ್ಯಾಚುರಲ್ ಯಾವ್ದೇ ಆಗಿರ್ಲಿ, ಕೋತಿ ಆಗಿರ್ಲಿ, ಹುಲಿ ಆಗಿರ್ಲಿ, ಸಿಂಹ ಆಗಿರ್ಲಿ, ನಾಯಿ ಆಗಿರ್ಲಿ, ಬೆಕ್ಕಾಗಿರ್ಲಿ, ಪ್ರತಿ ಒಂದಕ್ಕೂ ಈಜಾಡಕ್ ಬಂದೇ ಬರುತ್ತೆ. ಆದ್ರೆ ನಾವ್ ಯಾವ ತರ ಹೇಳ್ಕೊಂಡ್ ಕೊಡ್ತೀವಿ ಅದು ಬೇರೆ ತರ ಇರುತ್ತೆ. ಈಜಾಡೋದ್ ನಾರ್ಮಲ್ ಆಗಿ ಇರುತ್ತೆ. ಈಗ ಜಂಪ್ ಮಾಡೋದಾಗಿರ್ಬೋದು, ನಮ್ನ ಕರ್ಕೊಂಡ್ ಬರೋದಾಗಿರ್ಬೋದು, ಈ ತರ ಒಂದೊಂದು ಪಾಯಿಂಟ್ಸ್ ಗಳು ಇರ್ತವೆ. ಅದನ್ನ ನೀವ್ ಯಾವ ತರ ಹೇಳ್ಕೊಂಡ್ ಕೊಡ್ತೀರೋ ಆ ತರ ಇರುತ್ತೆ. ನೋಡಿ, ಬರೋ ಬಾಲ್ಗೆ ಬಮ್ಮ, ನಡಿ ನಡಿ ಅಲ್ಲಿಗೆ ನಡಿ. ರಿಚಿಗೋ ಚೆನ್ನಾಗೆ ಆಡ್ತಾನೆ ಶಿಷ್ಯ. ಬಂದ. ಈಗ ನೀವ್ ಯಾವ ತರ ವೆಲ್ಕಮ್ ಮಾಡ್ಬೇಕಂದ್ರೆ ಬೈ ದ ಟ್ರೀಟ್ಸ್ ಕೊಡು. ಒಂದು ನೋಡಿ, ಈಗ ಬಂದವನೆ. ಈಗ ಯಾವ ತರ ಅಂತಂದ್ರೆ, ಸಿಟ್ ಮಗನೆ, ಟೇಕ್ ಟೇಕ್. ಗೊತ್ತವನ್ಗೆ ಟೇಕ್ ಅಂದ್ರೆ ಐತೆ ಏನೋ ಇವ್ರ ಹತ್ರ. ಟೇಕ್ ನೋಡು, ಈ ತರ ಒಂದ ಅಂದ್ರೆ ಇವರು
ಸ್ವಿಮ್ ಮಾಡಿದರೆ ನಾನು ಇವ್ರು ಹೇಳ್ದಂಗೆ ಇವ್ರು ಏನೋ ರಿವಾರ್ಡ್ ಕೊಡ್ತಾರೆ ನನಗೆ ಅಂತ ಅವನು ಅನ್ಕೊತಾನೆ. ಅಂದರೆ ಇದೆಲ್ಲ ರಿವಾರ್ಡ್ ಥರ. ನೀವೀಗ ಕಂಪ್ನಿಲಿ ಕೆಲಸ ಮಾಡ್ತಿರ್ತೀರಾ, ಬೋನಸ್ ಕೊಡ್ತಾರೆ ಅಂತಲೇ ನೀವು ಎಕ್ಸ್ಟ್ರಾ ಮಾಡ್ತೀರಾ, ಇಲ್ಲ OT ಮಾಡ್ತಿರ್ತೀರಾ, ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಅಂತ ಮಾಡ್ತೀರಾ, ಇಲ್ಲ ಫ್ರೀಯಾಗಿ ಮಾಡೋ ಅಂದರೆ ಯಾರು ಮಾಡ್ತಾರೆ? ಅದೇ ಥರನೇ ಇವನು ಫ್ರೀಯಾಗಿ ಯಾವೂ ಮಾಡಲ್ಲ. ರಿವಾರ್ಡ್ ಥರ ಇರ್ಬೋದು, ಅಂದರೆ ಒಂದೊಂದಕ್ಕೆ ರಿವಾರ್ಡು ಈ ಥರ ಟ್ರೀಟ್ಸ್ ಆಗಿರ್ಬೋದು, ಒಂದೊಂದಕ್ಕೆ ಬಾಲ್ ಕೊಟ್ಟು ಆಟಾಡ್ಸೋದಿರ್ಬೋದು, ಇವೆಲ್ಲ ರಿವಾರ್ಡ್ಸ್ ಅನ್ಕೊಂಡಿರ್ತವೆ. ಇದೆಲ್ಲ ನೀವು ಮಾಡಬೇಕಾಗಿರೋದು ರಿವಾರ್ಡ್ ಬೇಸ್ಡಲ್ಲೇ. ಮಣ್ಣು ನಿಮ್ಮ ನಾಯಿ ಈ ಥರ ಮಣ್ಣು ಅಗಿಯೋ ಕೆಲಸ, ಈ ಥರ ಎಲ್ಲ ತೋಡೋ ಕೆಲಸ, ಇಲ್ಲ ತಿನ್ನೋ ಕೆಲಸ ಮಾಡ್ತಾ ಇರುತ್ತೆ. ಇದನ್ನ ಪೀಕಾ ಇಶ್ಯೂ ಅಂತ ಕರಿತೀವಿ ನಾವು. ರಿಚಿ ಜಂಪ್. ಅಲಾಂಗ್ ದ ಸೈಡ್ಸ್ ಆಡ್ಸು, ಪಕ್ಕಕ್ಕೆ ಆಡಿಸಿ, ಹತ್ತಾಡ್ಸಿನ ಹತ್ತಿಸ್ಬಿಡ ಅವನ್ನ, ಆಡಿಸು. ಅವನೇನು ಹಗ್ಗ ಎಳಿತಿಲ್ಲ, ಲೂಸಾಗಿ ಬಿಟ್ಟಿರೋದು, ತಲೆ ಎತ್ತೇ ಇರುತ್ತೆ. ನೀವು ನಾರ್ಮಲಾಗಿ ಈಜಾಡಿಸ್ಬೇಕಾದ್ರೆ ಇಲ್ಲ ಆಡಿಸಿ. ಡೆನಿ ವಾಪಸ್ ಕರ್ಕೊಂಬ ಇಲ್ಲಿ. ಈಗ ನೋಡಿ ಎಷ್ಟು ಆಳ ಐತೆ ಅಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾವೆ. ಆದರೆ ಭಯ ನೋಡ್ಬೋದು, ನೀವು ಕಣ್ಣಲ್ಲೇ ಭಯ ನೋಡ್ಬೋದು, ಮುಖದಲ್ಲೇ ಫಿಯರ್. ಅವನಿಗೆ ಫಸ್ಟ್ ಹತ್ಬೇಕು ಮೇಲೆ, ಅಷ್ಟೇ ಅವ್ನ ಮನಸ್ಸಲ್ಲಿರೋದೀಗ. ಸಾಕು ಡೆನಿ, ಸಾಕು ಸಾಕು ಸಾಕು. ಅತ್ತಮ್ಮ ಸೆಟ್. ಒಳ್ಳೆ ಸ್ಟ್ಯಾಕಿಂಗ್ ಪೊಸಿಷನಲ್ಲಿ ನಿಂತವನೆ. ಶೋ ಮಾಡ್ತಿಲ್ಲಮ್ಮ ನಾವು. ಸೆಟ್ ಬೈಲಿ ರಿಚಿ, ಬೈಲಿ ರಿಚಿ ಟೇಕ್ ಸೆಟ್. ನಮ್ಮನ್ನ ತೋರ್ಸೋದಕ್ಕೆ ನೋಡಿದ್ರಲ್ಲ, ಇದು ಒಂಥರ ಫಸ್ಟ್ ಪಾರ್ಟು. ಈಗ ಸೆಕೆಂಡ್ ಪಾರ್ಟ್ ನೋಡಿರಂತೆ ಯಾವ ಥರ ಇರೋದಂದ್ರೆ ಈ ಥರ ಇರೋ ನಾಯಿನ ನಾವು ಯಾವ ಥರ ಬಿಟ್ಟಿದ್ದೀವಿ ಮಾಡಿದ್ದೀವಿ ಅಂತ. ಪಾಣಿಚರು ರನ್ ಚರು, ರನ್ 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 ಚರು, ರನ್ 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 ಚರು, ರನ್ ಬಾರೆ ಚಾರು, ಕಮ್ ಚರು, ಕಮ್. ಖುಷಿ ಆಗೈತೆ ಮೇಡಮ್ಗೆ. ಸರಿ ಜಂಪ್ ಜಂಪ್ ಚಾರು, ಜಂಪ್ ಅಷ್ಟೇ. ಆಡಮ್ಮ. ಈ ತರ ಇದ್ದಿದ್ದು ಈ ತರ ಆಡಬೇಕು, ನೀವು ಕಲಿಸ್ಬೇಕು. ಡೆನಿ ಚೌಕ್ಚನ್ ಬಿಡು, ಬಾರೆ ಚಾರು. ರಿಚಿ ಜಂಪ್ ಜಂಪ್, ರಿಚಿ ಜಂಪ್ ಸರ್, ಜಂಪ್ ಚಾರು, ಜಂಪ್. ಕಲ್ಸು ಅವಳು ನೋಡ್ಲಿ, ಅವ್ನು ನೋಡ್ಲಿ. ಮೇಯ್ನ್ ಜಂಪ್ ಮಾಡೋದನ್ನ ಇವ್ನು ನೋಡ್ಬೇಕು. ದಿನ ನೀವು ಒಂದು 15 ನಿಮಿಷ ಈ ಥರ ಚಿಕ್ಕ ಮರಿಗಳ್ಗಾದ್ರೆ 15 ನಿಮಿಷ ಆಡಿಸಿ, ಒಂದು 30 ಮಿನಿಟ್ಸ್ ಬಿಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಲ್ಲೂ ಜರ್ಮನ್ ಶೆಫರ್ಡು, ಡಾಬರ್ಮೆನ್ ಈ ಥರ ನಾಯಿಗಳಿಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸ್ಬೇಕಾಗಿರುತ್ತೆ. ಅಂಥದ್ದು ನೀವು ಈ ಥರ ಈಜಾಡ್ಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ 2 hours ವಾಕಿಂಗ್ ಮಾಡಿಸೋದು ಒಂದೇನೆ, ನೀವು 30 ಮಿನಿಟ್ಸು ಸ್ವಿಮ್ ಆಡಿಸೋದು ಒಂದೇನೆ, ಅಷ್ಟು ಎಕ್ಸಸೈಸ್ ಆಗುತ್ತೆ ಅವಕ್ಕೆ. ನೋಡಿ ಅವಳು ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಾವಳೆ, ಬರೋದೇ ಇಲ್ಲ ಅವಳು. ಇವ್ರು ನೋಡಿ ಬಾಸು ಸ್ವಲ್ಪ ಫುಲ್ ಇದಾಗ್ಬಿಟ್ಟವ್ರೆ. ರಿಚಿ ಟೇಕ್. ಜಂಪ್ ಅನ್ನೋದಿಲ್ಲ ಏನಿಲ್ಲ, ಎಷ್ಟು ಸುಸ್ತಾಗೋವರೆಗೂ ಆಡ್ತಾನೆ ಇರೋದೇ ಅವಳು. ಆ ನೀರು ಬೇರೆ ಹಿಡಿಯೋದು ನೋಡ್ರಿ, ಆಟ ಆಡೋದ ಆ ಮುಂದೆ ಎಗರ ನೀರನ್ನ ಹಿಡಿಯಕ್ಕೆ ಹೋಗೋದು. ಬಾರೋ ನೋಡ್ರಿ, ಆ ಪಕ್ಷಿ ಹಿಡಿಯಕ್ಕೆ ಹೋಗ್ತಾನೆ ನೋಡಿ. ಗಮನ ಎಲ್ಲ ಅಲ್ಲೈತೆ. ನಿಮಗೆ ಈ ಹಸ್ಕಿ ಸೀರೀಸಲ್ಲಿ ಯಾವ ಥರ ಪಪ್ಪೀಸ್ನ ಸಾಕ್ಬೇಕಂದ್ರೆ, ಹಸ್ಕಿ ಒಂದೇ ಅಲ್ಲ, ಪಪ್ಪೀಸ್ ಯಾವುದೇ ಇದ್ರೂ ಯಾವ ಥರ ಸಾಕಬೇಕು ಏನಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಯೂಟ್ಯೂಬಲ್ಲಿ ಇನ್ಮೇಲೆ ವ್ಲಾಗ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಅವಾಗ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲ. ಅಂದರೆ ನನ್ನ ವ್ಲಾಗ್ಸಲ್ಲಿ ನಾನು ಬೇರೆಯವ್ರ ಥರ ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳೋಕ್ಕೆ ಹೋಗಲ್ಲ. ಪ್ರತಿಯೊಂದರಲ್ಲೂ ಪೆಟ್ ಟಿಪ್ಸ್ ಅಂತಲೇ ಇರುತ್ತೆ. ನಿಮಗೆ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರೋವಂಥವ್ರು ವಾಚ್ ಮಾಡ್ಬೋದು. ಅಂದರೆ ಬ್ರೀಡರ್ಸ್ಗಳೆಲ್ಲ ವಾಚ್ ಮಾಡಲ್ಲ, ಅವ್ರಿಗೆಲ್ಲ ಯೂಸ್ ಆಗೋಂಥದ್ದು ಇಲ್ಲ. ಅವ್ರದ್ದೇ ಬೇರೆ ಲೋಕ, ನಮ್ಮದೇ ಬೇರೆ. ಇದರಲ್ಲಿ ನೀವೇನು ಮಾಡ್ಬೋದು, ಮನೇಲಿ ಸಾಕಿರೋರು 1 ನಾಯಿ ಸಾಕಿರ್ತೀರ, ಇಲ್ಲ 2 ನಾಯಿ ಸಾಕಿರ್ತೀರ, ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕಂತಂದರೆ ಯಾವುದೋ ಇದರಲ್ಲಿ ನೋಡಿ ನೀವು ಮಾಡೋದ್ರಿಂದ, ನಮ್ಮದ್ರಲ್ಲಿ ನಾನು ನೀಟಾಗಿ ಹೇಳ್ಕೊಂಡು ಕೊಡೋದ್ರಿಂದ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ನಿಮಗೆ ಪೆಟ್ ಟಿಪ್ಸಲ್ಲಿ ನೀವು ಸಿಟ್ ಟೇಕ್ ರಿಚಿ, ಗುಡ್ ಬಾಯ್. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಯಾವ ಥರ ಸ್ವಿಮ್ಮಿಂಗ್ ಆಡಿಸ್ಬೇಕು ಅಂತ. ಸ್ವಿಮ್ಮಿಂಗ್ ಆಡಿಸೋದು ಎಷ್ಟು ಎಸೆನ್ಷಿಯಲ್ ಅಂತಲೂ ನಿಮ್ಗೆ ಗೊತ್ತಾಯಿತು ಅಂತ ಅನಿಸುತ್ತೆ.
ಎಕ್ಸಸೈಸ್ ಅನ್ನೋದು ತುಂಬಾ ಮುಖ್ಯ. ನಮಗೂ ಅಷ್ಟೇ, ನಾಯಿಗೂ ಅಷ್ಟೇ. ಎಕ್ಸಸೈಸ್ ಮಾಡಿಲ್ಲ ಅಂತಂದ್ರೆ ನಾನು ದಪ್ಪಾಗಿದ್ದೀನಿ, ಅದೇ ಥರ ಅವು ಆಗಕ್ಕೆ ಬಿಡಕ್ಕೆ ಹೋಗ್ಬೇಡಿ, ಓವರ್ ವೇಟ್ ಮಾಡೋಕ್ಕೆ ಹೋಗ್ಬೇಡಿ ಮೇನು. ಅದೇ ರೀತಿ ಪೆಟ್ ಟಿಪ್ಸ್ಗಾಗಿ ಮತ್ತು ಪೆಟ್ ಕಂಟೆಂಟ್ಗಾಗಿ ನಮ್ಮ ಯುವ ಪ್ರಪಂಚನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಪೆಟ್ ಟಿಪ್ಸ್ನ, ನೀವು ಎಲ್ಲರೂ ನೋಡ್ತಾ ಇರಿ. ಪೆಟ್ ಪೇರೆಂಟ್ಸ್ ಅನ್ನೋರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ.